ಎಲ್ಲ ಪೂಜ್ಯರ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬದುಕು ಬಹಳ ಮಹತ್ವ. ಅದಕ್ಕಿರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ. ಅದೊಂದು ಬಗೆಯ ದೀಪ ಇದ್ದ ಸಮೆಗೆ ಮಹತ್ವ ಅಲ್ಲ, ದೀಪಕ್ಕೆ ಬಹಳ ಮಹತ್ವ. ದೀಪನೇ ಇಲ್ಲದ ಬಳಿಕ ಯಾವ ಸಮಯ ಬೆಲೆ ಏನು? ಅದನ್ನು ಬಂಗಾರದಿಂದ ಮಾಡಬಹುದು, ವಜ್ರ ಖಚಿತಗೊಳಿಸಬಹುದು, ಆದ್ರೆ ದೀಪನೇ ಹೊತ್ತಿಸಿಲ್ಲ. ಅದಕ್ಕೆ ಬೆಲೆ ಬರೋದು ಯಾವಾಗ ಅಂದ್ರೆ ಒಂದು ಸಣ್ಣ ದೀಪ ಉರಿತಾ ಇರ್ತದೆ, ಅದರ ಪ್ರಕಾಶ ಇರ್ತದಲ್ಲ, ಅದಕ್ಕೂ ಬಹಳ ಬೆಲೆ. ಆಗ ನಮ್ಮ ದೇಹ ಇದೊಂದು ಸಮಯ ಇದ್ದಂಗ. ಇದನ್ನು ನಾವು ಎಷ್ಟೇ ಶೃಂಗಾರ ಮಾಡಿದ್ರೆ ಏನ್ ಮಾಡೋದು? ಒಳಗ ಜೀವ ಜ್ಯೋತಿನೇ ಆರಿ ಹೋಯ್ತು ಅಂದ್ರೆ ಏನ್ ಮಾಡೋದು? ಸಿಂಹಾಸನ ಮೇಲೆ ಕೂಡಿಸಿರಬಹುದು, ಮಹಾರಾಜನ ಎಲ್ಲ ಆಭರಣಗಳನ್ನ ಹಾಕಿರಬಹುದು, ಒಳಗೊಂದಿಷ್ಟು ಬೇಕಲ್ಲ. ದೀಪ ಆರಿ ಹೋದ ಬಳಿಕ ಯಾವ ಶೃಂಗಾರ, ಅದಕ್ಕೆ ಯಾವ ಬೆಲೆ? ಅಂದ್ರೆ ಬದುಕಿಗೆ ಎಷ್ಟು ಮಹತ್ವದ ಇದು ನಮಗೆ ಗೊತ್ತಿರಬೇಕು. ಬಹಳ ಮಹತ್ವ. ಇದೇನು ಒಂದು ದಿವಸದ 2 ದಿವಸದ ನಿಸರ್ಗದ ರಚನೆ ಅಲ್ಲ. ಕೋಟ್ಯಂತರ ವರ್ಷಗಳ ಕಾಲ ನಿಸರ್ಗ ಕಷ್ಟಪಟ್ಟು ಒಬ್ಬ ಮನುಷ್ಯನನ್ನ ತಯಾರು ಮಾಡ್ತ. ಅದಕ್ಕೆ ಸುಮಾರು 300 ಕೋಟಿ ವರ್ಷ ಹಿಡಿತು ಒಬ್ಬ ಮನುಷ್ಯನ ತರಾಕ. ಎಷ್ಟು ಆಶ್ಚರ್ಯ! ಆ ಬಳಿಕ 1-2-3 ಲಕ್ಷದ ಹಿಂದೆ ಹಾಂಗ ಒಬ್ಬ ಮನುಷ್ಯ ಭೂಮಂಡಲದಲ್ಲಿ ಚರಿಸಕ್ ಶುರು ಮಾಡಿದ. ಆತನಲ್ಲಿ ಬುದ್ಧಿ ಇತ್ತು. ಆ ಬುದ್ಧಿಯ ಬೆಳವಣಿಗೆ ಆಗಿ ಈಗಿನ ಕಾಲದಾಗಿ ಎಂಥ ಅದ್ಭುತ ಮನುಷ್ಯ ತಯಾರಾದ. ಏನು ಆಲೋಚನೆ ಮಾಡ್ತಾನ, ಎಷ್ಟು ಸಂಶೋಧನೆ ಮಾಡ್ತಾನ. ಮತ್ತೇನು ಬಹಳ ದೊಡ್ಡ ದೇಹ ಅಲ್ಲ, ಆದ್ರೆ ಒಳಗೆ ಏನು ಬುದ್ಧಿಯ ಜ್ಯೋತಿ ಹೊಳೆಯಕತ್ತದಲ್ಲ, ಅಪ್ರತಿಮ, ಅಷ್ಟದ್ಭುತ. ಹೇಳಿ, ಸುಮ್ಮನೆ ಆಕಾಶಕ್ಕೆ ಹಿಂಗ ಹಾರಿ ಹೋಗ್ತಾನೆ. ಒಬ್ರಲ್ಲ ಇಬ್ರಲ್ಲ, ಸಾವಿರ ಜನರನ್ನ ಕಟ್ಕೊಂಡು ಹೆಂಗ ಆಕಾಶದಾಗ ಹಾರೋದು ಎಲ್ಲದೆ? ಇದೆಲ್ಲ ಬುದ್ಧಿಯ ಚಮತ್ಕಾರ. ಎಷ್ಟು ಆಶ್ಚರ್ಯ! ಇಡೀ ಭೂಮಂಡಲದ ಮೇಲೆ ತನ್ನ ಪ್ರಭಾವ ಬೀರಿದ. ಬಹಳ ದೂರ ನೋಡಿದ. ಎಲ್ಲಿ ಏನದ ಎಲ್ಲವನ್ನ ಅರಿಯುವ ಪ್ರಯತ್ನ ಮಾಡಿದ. ಈತ ಇರೋದು ಇಷ್ಟು, ಅದರ ಒಳಗಿರುವ ಬುದ್ಧಿಯ ಜ್ಯೋತಿ ಎಷ್ಟು. ಎಂಥ ಅದ್ಭುತ! ಯಾವುದೇ ಪ್ರಾಣಿಯನ್ನ ತಗೊಳ್ಳಿ, ಅದಕ್ಕೆ ಅಷ್ಟು ಬುದ್ಧಿ ಇಲ್ಲ. ಆದ್ದರಿಂದ ಮನುಷ್ಯನ ಕೈಯೊಳಗೆ ಅದು ಸಿಕ್ಕಾಕೊಂಡ. ಈಗ ಅವೆಲ್ಲ ಆಕಳುಗಳು, ಪ್ರಾಣಿಗಳು, ಹುಲಿಗಳು, ಸಿಂಹಗಳು, ಇಷ್ಟು ಮನುಷ್ಯ ಹೇಳ್ದಂಗೆ ಕೇಳ್ತಿರ್ತಾವ. ಅವುಗಳ ಸ್ವಾತಂತ್ರ್ಯ ಸಹಿತ ಇರದಷ್ಟು ಅವು ನಿರ್ಬಲ ಆಗಿದೆ. ಇದೇ ಮನುಷ್ಯ.
ಆಶ್ಚರ್ಯ. ಅವನ ಜ್ಞಾನದ ವ್ಯಾಪ್ತಿ ಎಷ್ಟದ. ಮೊದಲ ನಮಗೇನು ಗೊತ್ತಿತ್ತು, ಈಗ ಒಂದು 30-40 ಸಾವಿರ ವರ್ಷಗಳ ಹಿಂದೆ ಏನಿತ್ತು? ಏನಿಲ್ಲ. ಶಿಲಾಯುಗದ ಮನುಷ್ಯ, ಅವನಿಗೆ ಬಟ್ಟೆಗಳಿರ್ಲಿಲ್ಲ, ಉಣ್ಣೋದು ತಿನ್ನೋದು ಅಡಿಗೆ ಮಾಡೋದು ಗೊತ್ತಿರ್ಲಿಲ್ಲ, ಮನೆ ಕಟ್ಟೋದು ಗೊತ್ತಿರ್ಲಿಲ್ಲ. ಗವಿಯೊಳಗ ಬಾಳಿದಂಥ ಮನುಷ್ಯ ಇಂದ ಆಕಾಶದ ಎತ್ತರದ ಮಹಲಗಳನ್ನ ಕಟ್ತಾನೆ. ಒಂದು ಸಣ್ಣ ಹಳ್ಳ ದಾಟ್ಲಿಕ್ಕಾಗದ ಮನುಷ್ಯ ಇಂದ ಸಾಗರದ ಮೇಲೆ ತೇಲಿ ಹೋಗ್ತಾನ. ಸಾಗರದ ಆಳಕ್ಕಿಳಿತಾನ. ಇಡೀ ಸಾಗರವನ್ನೇ ತೂಗ್ತಾನ. ಎಂಥ ಆಶ್ಚರ್ಯ. ಅಲ್ಲೇನು ಇದಕ್ಕಿಂತ ದೊಡ್ಡ ವಿಕಾಸದ ಪರಿಣಾಮ ಯಾವುದು? ಎಷ್ಟು ಅದ್ಭುತ. ಇದನ್ನೆಲ್ಲ ನಿಸರ್ಗ ನಮಗ ಕರುಣಿಸಿ ನಮ್ಮನ್ನ ಇಷ್ಟು ದೊಡ್ಡವರನ್ನಾಗಿ ಮಾಡ್ತ. ಇಂಥ ಜೀವನದಲ್ಲ, ನಾವಿದನ್ನ ನಾಶ ಮಾಡಬಾರದು. ಇದನ್ನು ಎದಕ್ಕೆ ಬಳಸಬೇಕೋ ಅದಕ್ಕೆ ಬಳಸಬೇಕು. ಇಷ್ಟು ಬೆಲೆಯುಳ್ಳ ಆದ ಬಳಿಕ, ದೀಪಕ್ಕೆ ಅಷ್ಟು ಬೆಲೆ ಅದ ಅಂದ ಬಳಿಕ ಅದನ್ನೋದು ಯಾರದರೆ ಬಣಿಮೆಗೆ ಹಚ್ತಾರೆ? ದೀಪದು ಅದು ಹೇಳ್ತದ, ನಾನು ಬೆಳಗ್ತೇನೆ, ಸಾವಿರ ಕೋಟಿ ವರುಷಗಳ ಕಾಲ ಬೆಳಗ್ತೇನೆ, ನಿನ್ನ ಬದುಕನ್ನ ಕಟ್ಟಿಕೋ, ಆದ್ರೆ ನಾಶ ಮಾಡಬೇಡ. ಅದೇ ದೀಪ ಹಿಂಗ್ ಹಚ್ಚಿದ್ರೆ ಒಂದು ಆಗುದಲ್ಲೇ? ಧರೆ ಹತ್ತಿ ಉರಿತದ. ಇದ ಬುದ್ಧಿಯ ದೀಪವನ್ನ ಯುದ್ಧಕ್ಕೆ ಬಳಸಿ ಬಿಟ್ರೆ ಭೂಮಂಡಲ ನಾಶ ಆಗ್ತದ. ಅದನ್ನು ಎದಕ್ಕೆ ಬಳಸಬೇಕೋ ಅದಕ್ಕೆ ಬಳಸಬೇಕು. ಹೌದಲ್ಲ ಹೇಳಿ? ಒಂದು ಮನೆ ತಾವು ಕಟ್ಟಿಕೊಂಡಿರಿ ಅಂದಾಗ ಈ ಬುದ್ಧಿ ಹೆಂಗ ಬಳಸೋ? ಮನೆಯೊಳಗ ಬೆಳಕ ಬೀಳದು, ಮನೆಯೊಳಗ ಸಂತೋಷದ ಸುವಾಸನೆ ಹರಡಬೇಕು, ಮನೆಯೊಳಗ ಬೇಕಲ್ಲ ತೃಪ್ತಿಯ ಗಾಳಿ ಬೀಸಬೇಕು. ಆಗ ಮನೆ ಕಟ್ಟಿದ್ರೆ ಇದನ್ನ ಸರಿಯಾಗಿ ಬಳಸದಂಗಾಯ್ತು. ಲಗ್ನ ಆಗ್ಯಾನ ಮನ್ಯಾಗ ಜಗಳ ದಿನ ಹೋಗೋದು, ಕುಡಿಯೋದು, ಬರೋದು, ಬಡದಾಡೋದು ಎಲ್ಲ ಮನ್ಯಾಗ. ಅವ್ರಂತಾರ, ಯಾಕರೆ ಲಗ್ನ ಆದೇವಿ? ಈ ಮಟ್ಟಕ್ಕೆ ಮನೆ ತಂದ್ರೆ ಅದಕ್ಕೆ ಬದುಕಂತಾರೆ, ಶಾಣೆ ಅಂತಾರೆ. ಹೇಳಿ, ಇಲ್ಲೊಂದ್ 4 ಹೂವ ಇಟ್ಟಿರಿ, ನಾನು ಅವುಗಳನ್ನೆಲ್ಲ ತಗೊಂಡು ಪರ ಹರಿದು ಹಿಂಗ್ ಚೆಲ್ಲಿದ್ರೆ ನಿಮಗೆ ಹೆಂಗಾಗ್ತದ? ಆ ಹೂಗಳ ಬೆಲೆ ಎಷ್ಟ? ಹೂ ಅಂತವ ನಾವ್ ಹಿಂಗ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟೇವಿ. ಏನು ಹಿಂಗಾದ ಕೂಡ್ಲೆ ಹಿಂಗ್ ಬರ್ತಾವೇನು ಹೂಗಳು? ಹೇಳಿ. ಒಂದು ಹೂ ತಯಾರ ಮಾಡಬೇಕಾದ್ರೆ ಇದ ಮಣ್ಣಾಗಿಂದ ಕೆಂಪು ಬಣ್ಣ ತಗೊಂಡು ಹಚ್ಚೋದು ಹೇಳಿ, ಹಳದಿ ಬಣ್ಣ ತಗೊಂಡು ಹಚ್ಚೋದು ಹೇಳಿ, ಅಲ್ಲೇ ಸಮೀಪನೇ ಇರ್ತಾವ. ಆದ್ರೆ ಈ ಕಂಟಿ ಕೆಂಪು ತಗೋತದ, ಈ ಕಂಟಿ ಬಿಳಿ ತಗೋತದ, ಇನ್ನೊಂದು ಹಳದಿ ತಗೋತದ. ಅದಕ್ಕೆ ಹೆಂಗ್ ಗೊತ್ತಾಗ್ತಿರ್ಬೇಕು? ಇಂಥ ಸುಂದರವಾದ ಹೂಗಳನ್ನ ತಗೊಂಡು ಹಿಂಗ್ ಕೊಟ್ರೆ ಅದನ್ನ ಅನುಭವಿಸಲಾರದೆ ಹೀಗ ಹರಿದ ಹಾಕ್ತೇವಲ್ಲ, ಹಂಗ ನಮ್ಮ ಜೀವನವನ್ನ ಹರಿದು ಹಾಕಬಾರದು. ಹಾಗೆ ಮಾಡೋದಿಲ್ಲೇ? ಏನೀಗ ಒಂದು ಹೋಗ್ಲಿ, ಒಂದು ಕೋರ್ಟಿಗೆ ಹೋಗ್ಲಿ, ಕೋರ್ಟಿಗೆ ಹೋಗಿ ಏನ್ ಮಾಡೋರು ಹೇಳಿ? ಒಬ್ರು ಇದ್ರಲ್ಲಿ ಕಲ್ಕತ್ತಾದಾಗ ಬಹಳ ಪ್ರಸಿದ್ಧ ಮನೆತನ, ಗುಪ್ತಾ ಮನೆತನ ಅಂತಿತ್ತು. ಇದು ನಡೆದ ಘಟನಾ. ಸುಮ್ಮನೆ ಕೇಳುವಂಗ.
ಅದು ಗುಪ್ತಾ ಮನೆತನ ಅಂದ್ರ ಗುಪ್ತಾ ಅನ್ನೋ ಒಬ್ಬ ವ್ಯಕ್ತಿ, ಆತನಿಗೆ 2 ಮಕ್ಕಳು. ಅವನ ಮಹಲ ನೋಡಬೇಕು, ಅದ್ಭುತವಾದ ಕಟ್ಟಡ ಅದು. ಅರಮನೆ ಅಂತ ಕಟ್ಟಡ. ಕೋಟ್ಯಾಧೀಶ. ಆತ ದೇಹ ಬಿಡುವಾಗ ಹೇಳ್ದ, ನೀವಿಬ್ರು ಕೂಡಿರ್ರಿ, ನೀವು ಹಂಚಿಕೋಬೇಡಿ, ಎಲ್ಲರೂ ಕೂಡಿರ್ರಿ ಅಂತ ಹೇಳ್ದ. ಇಬ್ಬರೇ ಅವರು, ಬೇಕಾದಷ್ಟು ದೊಡ್ಡ ಮನೆ. ಅಲ್ಲಿಂದ ದೇಹ ಬಿಡುವಾಗ 2 ಮಕ್ಕಳೇನ್ ಹೇಳಿದ್ರು, ನಮಗ ಕೂಡಿರಾಕಾಗೋದಿಲ್ಲ, ಎಲ್ಲ ಆಸ್ತಿ ನೀನು ವಿಭಾಗ ಮಾಡ. ಆತ ಹೇಳ್ದ, ನಾ ಹೇಳೋದು ಕೇಳ್ರಿ, ನಿಮ್ಮ ಹಿತಕ್ಕಾಗಿ ಹೇಳ್ತೇನೆ. ನಾನೇನು ಇಷ್ಟು ಸುಲಭವಾಗಿ ಇದನ್ನು ಗಳಿಸಿಲ್ಲ. ಬಹಳ ಕಷ್ಟಪಟ್ಟು ಸುಂದರವಾದ ಮನೆ ಕಟ್ಟೇನಿ, ಆಸ್ತಿ ಮಾಡೇನಿ. ನೀವೇನ್ ದುಡಿಬ್ಯಾಡ್ರಿ, ಕೂಡಿರ್ರಿ ಅಷ್ಟೇ ಅಂದ. ಪಾಪ ಮುದುಕ, ಬರೀ ಕೂಡಿರ್ರಿ, ಸ್ವಂತ ತಗೊಂಡು ಏನ್ ಮಾಡ್ತೀರಿ? ಇರುದ ದೊಡ್ಡ ಮನೆ, ಬೇಕಾದಷ್ಟು ಆಸ್ತಿ. ಅದನ್ನ ನೀವು ನೋಡ್ರಿ, ಇದನ್ನ ನೀವು ನೋಡ್ರಿ, ಒಂದ ಮನೆಯಾಗಿರ್ರಿ, ಭೇಟಿ ಆಗರಿ, ಬಿಡ್ರಿ, ಇರ್ರಿ ಮನ್ಯಾಗ. ಅವ್ರಿಗೆ ಹಂಗ ಆಗುದಿಲ್ಲ. ಅವರೆಲ್ಲ ಬುದ್ಧಿವಂತರಾಗಿದ್ರು, ಶಾಲಿ ಕಲ್ತಿದ್ರಲ್ಲ. ಅವ ಶಾಲಿ ಬಹಳ ಕಲ್ತಿದ್ದಿಲ್ಲ. ಅವನ ಮಾತು ಅವ್ರ್ಯಾಕೆ ಕೇಳ್ತಾರ? ಹೌದಲ್ಲ, ಹೇಳಿ, ನಿನಗೇನ್ ತಿಳಿತದ ಅನ್ನೋ ಪೈಕಿ. ಅಲ್ಲಿಂದ ತಂದೆ ಹೇಳಿದ್ದಾಗಲಿಲ್ಲ. ಆಯ್ತು, ಅವ ಹೇಳ್ದ, ಕನಿಷ್ಠ ಹಿಂಗ ಮಾಡ್ರಿ, ಆಸ್ತಿ ಎಲ್ಲ ನಿಮ್ಮ ಹೆಸರ್ಲೆ ಮಾಡ್ತೇನೆ, ಆದ್ರೆ ಮನಿ ಒಡಿಬ್ಯಾಡ್ರಿ. ಮನ್ಯಾಗ ಮತ್ತ ನಡುವ ಕಟ್ಕೋಬ್ಯಾಡ್ರಿ. ಮನೆ ಅದು ಹಾಗ ಅಖಂಡವಾಗಿರಬೇಕು ಮನೆ, ಅಲ್ಲಿ ನೀವು ವಾಸ ಮಾಡ್ರಿ. ಇಷ್ಟಾಯ್ತಲ್ಲ. ಆತ ದೇಹ ಬಿಟ್ಟು ಹೋದ. ಆಸ್ತಿ 2 ಭಾಗ ಆಗಿತ್ತು. ನಾನಿರೋ ತಕ ಈ ಮನೆ ಈಗ ಅಖಂಡವಾಗಿರಬೇಕಂತ ಹೇಳಿದ್ದ ನನ್ನ ನೆನಪಿರೋ ತಕ. ಅವರು ದೇಹ ಬಿಟ್ಟು ಹೋದ. ಮಕ್ಕಳಿಬ್ಬರು 2 ಭಾಗ ಮಾಡಿಕೊಂಡು, ಅಲ್ಲಿಂದ ಈ ಮುಖ್ಯ ಮನೆ ಇತ್ತಲ್ಲ, ಹಂಚ್ಕೋಬೇಕಲ್ಲ, ಅದಕ್ಕೆ ಅವ್ರು ಹಂಗ ಮಾಡ್ಲಿಲ್ಲ. ತಂದೆ ಏನ್ ಹೇಳಿದ್ದ, ಅಖಂಡವಾಗಿರಬೇಕು, ಹಂಗ ಮಾತು ಕೊಟ್ಟಿದ್ರು. ಅದಕ್ಕೆ ಹಿರಿಯ ಅಂದ, ಅಖಂಡವಾಗಿದ್ದ ನನ್ನ ಹೆಸರ್ಲೆ ಆಗಬೇಕು, ನಾ ಹಿರಿಯ. ಶುರುವಾಯ್ತು. ಮನಿ ನನ್ನ ಹೆಸರ್ಲೆ ಆಗಬೇಕಂತ ಹಿರಿಯ. ಯಾಕೆ? ಮನಿ ಮಾಲೀಕನ. ಸಣ್ಣವ ಹೇಳ್ದ, ಸಣ್ಣವ ಇದಕ್ಕೆ ಹಕ್ಕದಾರ, ಇದು ನನ್ನ ಹೆಸರ್ಲೆ ಆಗಬೇಕು ಅಂತ ಶುರುವಾಯ್ತು. ಇಬ್ರು ಕೂಡಿ ಕೋರ್ಟಿಗೆ ಹೋದ್ರು. ಇದು ನಡೆದದ್ದು ಹೋದ ಶತಮಾನದಾಗ. ಇಬ್ರು ಕೂಡಿ ಕೋರ್ಟಿಗೆ ಹೋದ್ರು. ಕೋರ್ಟ್ನವರು ಆ ಮನೆಯಲ್ಲಿ ನೀವು ಇರಬಾರದು ಅಂತ ಮನೆಗೆ ಕೀಲಿ ಹಾಕ್ಸಿದ್ರು. ಯಾಕಂದ್ರೆ ಭವ್ಯ ಮನೆ ಬಾಡಿಗೆ ಮನೆಯಾಗ ಶುರು ಮಾಡಿದ್ದಾರೆ. ಏನ್ ಶಹಂತನ! ಮುಂದೆ ಕೇಳಬೇಕು ನೀವು. ಮುಂದ 40 ವರ್ಷಗಳ ಕಾಲ ಕೇಸ್ ನಡೀತು. ಇಂಥ ದೊಡ್ಡ ಗಿರಾಕಿ ಸಿಕ್ಕ ಬಳಕ ಅವ್ರಿಗೆ ಮಸ್ತ್ ಗಿರಾಕಿ ಇಬ್ರು ಸಿಕ್ಕಿದ್ರು. ಮತ್ತೆ ಇವ್ರಿಗೂ ಬೇಗ ಮುಗಿಸೋದು ಇರ್ಲಿಲ್ಲ. ಅವಾಗ ಸಿಗಬಾರದು, ಇವಾಗ ಸಿಗಬಾರದು, ಇಷ್ಟೇ. ಕೊನೆಗೆ 40 ವರ್ಷ ಕೇಸ್ ನಡೆದು ಅವ್ರೇನು ವೈಯಕ್ತಿಕ ಆಸ್ತಿ ಇತ್ತಲ್ಲ, ಅದು ಇಟ್ಟೆಲ್ಲ ಕೋರ್ಟಿಗೆ ಹಾಕಿ, ಜಗಳಕ್ಕೆ ಹಾಕಿ ಎಲ್ಲಾ ಮಾಡಿ ಅವರು ಖಾಲಿ ಆಗಿದ್ರು. ಅವಾಗ ಕೋರ್ಟ್ ನಿರ್ಣಯ ಕೊಟ್ಟಿತು, ಇದನ್ನ ಮಧ್ಯದಲ್ಲಿ ಒಂದು ಗೋಡೆ ಕಟ್ಟಿ 2 ಭಾಗ ಮಾಡಿ ನೀವು ಇಲ್ಲಿರ್ರಿ ಅಂತ ತಂದು ಹೇಳಿದ್ದಲ್ಲ, ಅದನ್ನ ಹೇಳಿದ್ರು.
ಎಷ್ಟು ಮಜಾ. ಇಬ್ರು ತಿರುಗಿ ಬಂದ್ರು. ಏನಿಲ್ಲ, ಈಗ ಆಸ್ತಿ ಬರೀ ಮನಿ ಒಂದೇ. ಮನೆಗೆ ಬಂದ ಕೀಲಿ ತೆಗೆದ ನೋಡ್ತಾರ, ಮನ್ಯಾಗ ಅಲ್ಲೇ 40 ವರ್ಷ ಯಾರು ಹೋಗೇ ಇಲ್ವಳ. ಎಲ್ಲ ಮನಿ ಒಳಗ ಅದನ್ನ ನೋಡುತ್ತವನೇ ದೊಡ್ಡವನಿಗೆ ಹಾರ್ಟ್ ಫೇಲ್ ಆಯ್ತು. ಎಂಥ ಅದ್ಭುತವಾದ ಮನ್ಯಾಗ ನಾವು ವಾಸ ಮಾಡಿದವರು ಎಲ್ಲ ಹಾಳಾಗಿ ಹೋಯ್ತು. ಸಣ್ಣವ ಅದ್ರ ಮ್ಯಾಲ ಬರಸದ, ಇದು ಗುಪ್ತಾನ ಹುಚ್ಚುತನ ಅಂತ ಮನಿ ಹೆಸರ. ಗುಪ್ತಾಜ್ ಫಾಲಿ ಅಂತ ಇನ್ನೂವರೆಗೆ ಅದ ಮನಿ. ಫಾಲಿ ಅಂದ್ರೆ ಗುಪ್ತಾನ ಹುಚ್ಚುತನ. ಆ ಮನಿಗೆ ಹೆಸರು ಕೊಟ್ಟಾರ. ಹೇಗದ ಹೇಳಿ? 40 ವರ್ಷ ಹೋದು, ಸುಖ ಹೋಯ್ತು, ಆಸ್ತಿ ಹೋಯ್ತು, ಎಲ್ಲ ಹೋಯ್ತು, ಬರೇ ಬಡದಾಡಕ. ತಂದೆ ಪಾಪ ಕಷ್ಟಪಟ್ಟು ಕೋಟ್ಯಾವಧಿ ಆಸ್ತಿ ಮಾಡಿ ಚಲೋ ಮನೆ, ಅರಮನೆ ಅಂತ ಅರಮನೆ ಕಟ್ಟಿ ಕೊಟ್ಟಿದ್ರಲ್ಲೇ ಬದುಕ್ಲಿಕ್ಕಾಗ. ಯಾಕೆ ಅಂದ್ರೆ ಇಲ್ಲ, ನಾನೇನ್ ಹೇಳ್ತಿದ್ನಲ್ಲ, ಹೃದಯ ಬೇಕಾಗ್ತದ. ಬದುಕಲಿಕ್ಕೆ ಹೃದಯ ಬೇಕು, ಬರೇ ತಲೆ ನಡೆಯೋದಿಲ್ಲ. ತಲೆಯಿಂದ ತಿಳ್ಕೋಬೇಕು ಏನು ಅಂದ್ರೆ ಜೀವನ ಅನ್ನೋದು ಬಹಳ ಅದ್ಭುತದ, ಅಮೂಲ್ಯವಾದ ಜೀವನ. ಇದನ್ನು ಕೆಡಿಸಬಾರದು. ಬದುಕು ಮಹತ್ವದ್ದು. ನಮಗೆ ಹೇಗಿರಬೇಕು? ಬದುಕಿನಲ್ಲಿ ಒಂದು ಪಣತೆ ಅದ ಅಂದ ಬಳಿಕ ಎಣ್ಣೆ ಬೇಕಾಗ್ತದೆ, ಅದಕ್ಕೆ ಬತ್ತಿನೂ ಬೇಕಾಗ್ತದೆ. ಬರೇ ಬದುಕು ನಡೀತದೇನು ಬೆಳಕ? ಹಂಗ ಚಲೋದಾಗಿ ಜೀವನ ಸಾಗಿಸಬೇಕಾದ್ರೆ ಎಣ್ಣೆ ಹಂಗ ಭಾವ ಬೇಕಾಗ್ತದೆ, ಬತ್ತಿ ಹಂಗ ಸ್ವಲ್ಪ ವಿವೇಕ ಬೇಕಾಗ್ತದೆ. ಅವಾಗ ಶಾಂತಿಯ ಜ್ಯೋತಿ ಹೊಳಿತದ. ಹಾಗ ಎರಡು ಏನು ಸದ್ಭಾವ, ಭಾವ ಚಲೋ ಇರಬೇಕು. ಅದೇ ಎಣ್ಣೆ. ಚಲೋ ಭಾವ ಇದ್ರೆ ದೀಪುರಿತವ. ಭಾವನಾನೇ ಕೆಟ್ಟು ಹೋದ ಬಳಿಕ ದೀಪ ಹೆಂಗ್ ಚಲೋ ಉರಿತಾವ. ಹಾಗ ಭಾವನೆ ಮತ್ತು ವಿವೇಕ. ವಿವೇಕ ಅಂದ್ರೇನು? ಯಾವುದು ಸರಿ, ಯಾವುದು ತಪ್ಪ, ಇದರ ತಿಳುವಳಿಕೆ ಬೇಕಲ್ಲ ಮನುಷ್ಯ. ಇದು ಯಾವುದು, ಇದು 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 ಹಿಂಗೆ ಮಾಡಬೇಕು, ಮಾಡಬಾರದು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಹಿತ, ಯಾವುದು ಅಹಿತ, ಹೌದಲ್ಲ ಹೇಳಿ? ಇದನ್ನು ಗೊತ್ತು ಮಾಡ್ಕೊಳಕ ದೇವ್ರ ಏನ್ ಮಾಡದ? ಒಂದು ವಿವೇಕ ಅಂತ ಕೊಟ್ಟ. ವಿಚಾರ ಮಾಡಿ. ವಿವೇಕ ಅಂದ್ರೇನು? ಸತ್ಯ ಅಸತ್ಯ, ಒಳ್ಳೆಯದು ಕೆಟ್ಟದ್ದು, ಇದನ್ನು ವಿಮರ್ಶ ಮಾಡಿ ಬೇರೆ ಬೇರೆ ಮಾಡುವ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ ಗೊತ್ತಾಗಬೇಕಲ್ಲ. ಯಾವುದು ಹಿತ? ಇಲ್ಲೊಂದು ಬಾಟ್ಲಿ ಇಟ್ಟೇನಿ, ಇಲ್ಲೊಂದು ಕಪ್ಪಿನಾಗ ಹಾಲು ಇಟ್ಟೇನಿ ಒಂದು ಮಗಿಯೊಳಗ. ಯಾವುದು ಹಿತ ಗೊತ್ತಾಗಬೇಕ ಬೇಡ? ಗೊತ್ತಾಗಬೇಕು ಬೇಡ? ಸರಿ, ಸುಮ್ಮನೆ ಯಾರ ಮಾತಲ್ಲ, ನಾವೇ ಕೇಳ್ಕೊಳ್ಳೋದು. ಯಾವುದು ನನಗೆ ಹಿತ? ಈ ಮೂವರೊಳಗೆ ಯಾರು ಹಿತವರು ನಿನಗೆ? ಈ ಎರಡರೊಳಗೆ ಯಾರು ಹಿತವರು ನಿನಗೆ? ಅವು ಹೇಳ್ತಾವ. ಹಾಲು ಹೇಳ್ತದ, ನಾನು ಚಲೋ ನಿನಗೆ ಶಕ್ತಿ ಕೊಡ್ತೇನಿ, ಬುದ್ಧಿ ಕೊಡ್ತೇನಿ, ನಿನ್ ಜೀವನ ಚಂದ ಮಾಡ್ತೇನಿ ಅಂತದು. ಇದು ಅಂತದ, ತಗೊಂಡು ಏನ್ ಮಾಡ್ತಿ? ಮಜಾ ನೋಡು ನಾನು ಹೆಂಗದೀನಿ. ಜೀವನ ಅಂದ್ರೆ ಏನು? ಮಜಾ ಮಾಡೋದು. ಇದು ಹೇಳ್ತು. ಇವನಿಗೆ ಆ ಮಜಾ ಅಂತ ಏನ್ ಶಬ್ದ ಸಿಕ್ತಲ್ಲ, ಮಜಾ ಮಾಡೋಣ ಅಂತ, ಅದು ಮಜಾ ಮಾಡ್ತು ಇವನ್ನ. ಅದು ಮಂದಿ ಮಜಾ ಮಾಡ್ಲಿಲ್ಲ, ಇವನ್ನ ಮುಗಿಸ್ಬಿಡ್ತು. ಇಷ್ಟು ತಿಳಿದಿಲ್ಲೇನು?
ಹೇಳಿ ಒಂದು ಎಮ್ಮಿ ಮುಂದ ಇವು ಎರಡೂ ಇಟ್ರ ಒಂದು ಬಾರಡಿಯೊಳಗ ನೀರ ಒಂದು ಬಾರಡಿಯಾಗಿ ಇದು ಇಟ್ಟು ಒಮ್ಮೆ ನೋಡ್ರಿ, ಹಿಂಗ ಹಣಿಕೆ ಆಗ್ತದಲ್ಲ. ಬರೇ ವಾಸನ ಬಂದ್ರೆ ಸಾಕು ನೂಕಿ ಬಿಡ್ತದ. ಅದ ಏನು ಕುಡಿತದ? ನೀರು ಕುಡಿತದ, ಹಾಲು ಕುಡಿತದ. ಎಮ್ಮಿ ಗೊತ್ತಾಗ್ಲಿಲ್ಲ. ಬುದ್ಧಿಲ್ಲದ ಎಮ್ಮಿಗ್ ಗೊತ್ತಾಗ್ಯದ ಯಾವ್ದು ಕುಡಿಬೇಕು ಯಾವ್ದು ಕುಡಿಬಾರ್ದು. ಎಷ್ಟು ಚಲೋ ಇದೆ ಇದಕ್ಕ ವಿವೇಕ ಅಂತಾರೆ. ವಿವೇಕ ಚಲೋ ಇಲ್ಲ ಶಬ್ದ. ವಿವೇಕ ಅಂದ್ರೆ ಸ್ವಲ್ಪ ತಿಳುವಳಿಕೆ ಇರ್ಬೇಕಂತಾರಲ್ಲ ಹಳ್ಳ್ಯಾಗ, ಅದು ವಿವೇಕ. ಏನು ತಿನ್ನಬೇಕು ಏನು ತಿನ್ನಬಾರದು ವಿವೇಕ ಬೇಡ. ಎದ್ದು ಕೂಡ್ಲೆ ತಂಬಾಕು ಹಾಕೊಂಡು ಹೊಂಟ. ಏನ್ ತಿನ್ಬೇಕು, ಯಾವಾಗ ಮುಂಜಾನೆ ಏನ್ ತಿನ್ಬೇಕು, ಮಧ್ಯಾಹ್ನ ಏನ್ ತಿನ್ಬೇಕು, ಸಾಯಂಕಾಲ ಏನ್ ತಿನ್ಬೇಕು. ದೇವರು ಸ್ವಚ್ಛ ಹಲ್ಲ, ಬಿಳಿ ಹಲ್ಲು ಕೊಟ್ಟ. ಇಲ್ಲಿಕ್ಕೆ ಮೊದಲೇ ಕೆಂಪು ಕೊಡ್ತಿದ್ದ. ಹೇಳಿ ಸುಮ್ಮನೆ ವಿಚಾರ ಮಾಡೋದು ಇದೇನು ದೊಡ್ಡ ಶಾಸ್ತ್ರ ಅಲ್ಲ. ಆದ್ರೆ ಸ್ವಚ್ಛ ಇರೋದದ. ಇದು ಬಹಳ ಚಲೋ ಇಲ್ಲ. ಇದಕ್ಕೆ ವಿವೇಕದ ಇದು ಅಂತ ಬಹಳ ಮಹತ್ವದ್ದು ವಿವೇಕ. ಇದು ವಿವೇಕ ಅಂದ್ರೆ ಏನು? ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಹಿತ, ಯಾವುದು ಅಹಿತ, ಇದನ್ನೆಲ್ಲ ಬಿಡಿಸಿ ಬಿಡಿಸಿ ನೋಡೋದಕ್ಕೆ ವಿವೇಕ. ಈಗ ಮೊದಲ ಕೇರ್ತಿದ್ರು ನೋಡಿರಲ್ಲ, ಒಂದು ಮರದಾಗ ಜೋಳ ಪಾಳ ಹಾಕಿ ಕೇರ್ತಿದ್ರು. ಎದಕ್ಕೆ ಹೇಳಿ? ಅದರಾಗಿಂದು ಕಸ ಎಲ್ಲ ತೆಗಿಯೋದು, ಸ್ವಚ್ಛ ಕಾಳಷ್ಟ ಇಡೋದು. ಹಂಗ ಅವರು ಕಲಾ ಅದೊಂದು. ನೀವಿಂದ ಹಿಂಗ್ ಮಾಡಕ್ ಹೋದ್ರೆ ಮಸಿಟ್ಟು ಕೂಡ್ಕೋತಾವ. ಅದೊಂದು ಕಲಾ ಅದು. ಅವ್ರು ಹೆಂಗ ಹೊಡೆದ್ರ ಹಳ್ಳಟ್ಟ ಬದಲಾಗೋದು. ಅಷ್ಟು ಜಾಣತನ ಇತ್ತು. ಅದು ವಿವೇಕ. ಇದ್ರಾಗ ಯಾವ್ದು ತಿನ್ನೋದದ ಅದನ್ನು ಬೇರ್ಪಡಿಸಿ ತಿನ್ನಬಾರದನ್ನ ಚೆಲ್ಲೋದು. ಯಾವ್ದು ಇಡಬೇಕೋ ಅದನ್ನ ಇಡೋದು, ಇಡಬಾರದನ್ನ ಚೆಲ್ಲೋದು. ಎಷ್ಟು ಮಜಾ! ಅದಕ್ಕಾಗಿ ದೇವರು ಏನು ಮಾಡಿದ? ನಿಸರ್ಗ ದೇವರು ನಮಗೊಂದು ವಿವೇಕ ಅನ್ನೋದನ್ನ ಕೊಟ್ಟ, ಬೆಳಕ ಕೊಟ್ಟ. ಆ ಬೆಳಕಿನಲ್ಲಿ ನಾವು ಚಂದಾಗಿ ಬಾಳೋದು, ಬದುಕೋದು. ಅದಕ್ಕೆ ಹೇಳ್ತಾರಲ್ಲ ಹಳ್ಳ್ಯಾಗ ಅಂತಾರೆ, ಕಣ್ಣು ಮುಚ್ಚಿ ಬದುಕಬೇಡ, ಕಣ್ಣು ತೆರೆದು ನೋಡೊಂದಿಟ್ಟು, ಸುತ್ತ ಮುತ್ತ ನೋಡು ಅಂತ ಹೇಳ್ತಾರೆ. ನೀವೇನು ಬಹಳ ದೊಡ್ಡ ವೇದ ಓದಬೇಕಾಗಿಲ್ಲ, ದೊಡ್ಡ ದೊಡ್ಡ ಗ್ರಂಥ ಓದಬೇಕಾಗಿಲ್ಲ, ವಿಶ್ವವಿದ್ಯಾಲಯಕ್ಕೆ ಹೋಗಿ ಭಾರಿ ಏನೋ ಕಲಿಬೇಕಂತಿಲ್ಲ. ಮತ್ತ ಅಲ್ಲಿ ಕಲಿತವ್ರು ಇಲ್ಲಿ ಬರುದಿಲ್ಲ, ಅವರು ಅಲ್ಲಿ ಹೋಗಿರ್ತಾರೆ. ಎಲ್ಲಿ ಗೊತ್ತಾಗದಲ್ಲ, ಎಲ್ಲಿ? ಗುಪ್ತ. ನೀವೆಲ್ಲ ಭೂಮಿಯ ಮಾಲೀಕರು, ಹಳ್ಳಿಯ ಜನ ಆದ ಬಳಿಕ ನಿಮ್ಮಷ್ಟು ಸುದೈವಿಗಳು ಯಾರು ಇಲ್ಲ. ಎಷ್ಟು ಆತ್ಮೀಯ ಭಾವದ, ತಿಳುವಳಿಕೆದ, ಇದೆಲ್ಲ ಚಂದದ. ಅದಕ್ಕಾಗಿ ನಮ್ಮ ಜೀವನಕ್ಕೆ ಬಹಳ ಬೆಲೆ ಅನ್ನೋದನ್ನ ತಿಳ್ಕೊಳ್ಳೋದು, ಬಹಳ ಬೆಲೆ. ಅಂಥ ಜೀವನವನ್ನ ನಾವೆಲ್ಲರೂ ಪಡೆದು ಬಂದಿದ್ದೇವೆ. ಇಂಥ ಜೀವನ ಹೆಂಗ್ ಕಳಿಬೇಕನ್ನೋದೇ ಧರ್ಮ. ನಾವು ಧರ್ಮ ನೋಡಕತ್ತೇವೆ. ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತಃ.
ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಈ ಮಾತನ್ನ ಬಹಳ ದೊಡ್ಡವರು ಹೇಳಿದರು, ವ್ಯಾಸ ಮಹರ್ಷಿಗಳು. ಅನಿತ್ಯಾನೇ ಶರೀರಾಣಿ, ಇದೇನು ಯಾವಾಗಲೂ ಇರ್ತದೇನು ಹೇಳಿ? ಇಷ್ಟು ಚಲೋ ಅದ, ಆದ್ರೆ ಇದು ಯಾವಾಗಲೂ ಇರೋದಿಲ್ಲ. ಹಚ್ಚಿದ ಎಲ್ಲಾ ದೀಪಗಳು ಆರಿ ಹೋಗ್ತಾವ, ಎಲ್ಲ ದೀಪಗಳು ಆರಿ ಹೋಗ್ತಾವ. ಹಾರಿದ ಎಲ್ಲ ಪಟಗಳು ಕೆಳಗಿಳಿತಾವ, ಹೌದಲ್ಲ ಹೇಳಿ? ಆಕಾಶದಲ್ಲಿ ತುಂಬಿ ಬರುವ ಎಲ್ಲ ಮೇಘಗಳು ಖಾಲಿ ಆಗ್ತಾವ. ಹಾಗ ಅನಿತ್ಯಾನೇ ಶರೀರಾಣಿ, ನಿತ್ಯವಲ್ಲದ ಯಾವುದ ತಗೊಳ್ಳಿ, ಅದು ನಿತ್ಯ ಅಲ್ಲ. ಈಗ ಇದ್ದಿತಂತ ಎಲ್ಲದ. ಈಗ ನೀವು ಫೋಟೋ ತೆಗೆಸಿರಲ್ಲ, ಅಲ್ಪಂ ಪಲ್ಪಂ ತೆಗೆಸಿರ್ಬೇಕು. ಆಲ್ಬಮ್ ಮಾಡಿರ್ತಾರಲ್ಲ, ಮೊದಲು ಮಾಡ್ತಿದ್ರು. ಈಗೇನು ಮೊಬೈಲ್ದಾಗ ಎಲ್ಲ ಬಂದು ಬಿಡ್ತಾವ ಫೋಟೋಗಳು, ಅವು ಇವೆಲ್ಲ. ನೀವು ಲಗ್ನ ಆಗಾಗಿನ ಒಂದು ಫೋಟೋ ತಗೋರಿ, ಎಷ್ಟು ಚಂದ ಇರ್ತಾವ. ಅವರು ಮೇಕಪ್ಪು, ನಿಮ್ದು ಮೇಕಪ್ಪು, ಅವ್ರದ್ದು ಅದ್ಭುತ ವಸ್ತ್ರ, ನಿಮ್ದು ಅದ್ಭುತ ವಸ್ತ್ರ, ಮುಖದ ಮ್ಯಾಲ ಕಳಿ, 25ರ ಕಳಿ. ಈಗ ನಿಮ್ಮ ವಯಸ್ಸು 75, ಈಗ ತೆಗೆದು ಅದರ ಹತ್ತರ ಹಚ್ಚರಿ ನೋಡ್ರಿ. ಅದಕ್ಕೆ ಏನ್ ಮಾಡಿಕೊಡ್ಬೇಕಂದ್ರೆ, ಅವರು ಈ ಕಡೆ ಒಂದು 25, ಅದರ ಮಗ್ಲ 75, ಇಬ್ಬರನ್ನ ಇಲ್ಲಿ ಕುಂಡ್ರಿಸೋದು, ಗುರ್ತ ಹಿಡಿಲಿ ಅವ್ರನ್ನ. ಎಷ್ಟೆಲ್ಲ ಬದಲಾಗಿ ಅದು ಉಳಿತೇನು? ಅದೇನಿತ್ತಲ್ಲ ಮೊದಲ, ಅದು ಉಳಿತೇನು? ಅವಾಗ ಎಷ್ಟು ಆನಂದವಾಗಿ ಕುಂತಿದ್ರು. ಈಗ ಅವ್ರಿಗೆ ಎಲ್ಲಿ ಕುಂಡ್ರಬೇಕು ಗೊತ್ತಾಗದು. ಅವ ಫೋಟೋಗ್ರಾಫರ್ ತಂದು ಕೂಡಿಸದ, ಈಚೆ ಕಡೆ ಕುಂಡ್ರಿ, ಅವ್ರ ಹೆಣ್ಮಕ್ಳಿಗೆ ಯಾಕಡ್ರಿ ಯಾಕೆ ಕೂಡ್ರಲ್ಲ? ಕೂಡ್ತೇವಿ ಸಾಕು, ಕೂಡಾಕ ಬರ್ತದ ಅನ್ನೋದೇ ದೊಡ್ಡದು. ಇನ್ನು ಎಡಕ್ ಕುಂಡ್ರು, ಬಲಕ್ ಕುಂಡ್ರು, ಈಗೆಲ್ಲದ ಹೋಗ್ಯದೆಲ್ಲ, ಹೌದಲ್ಲ? ಹಿಂಗ ಅನಿತ್ಯಾನೇ. ಮತ್ತು ನಿತ್ಯ ಇಲ್ಲ ಅಂದ್ರೆ ನಾವೇನು ಆರಾಮದೇವಿ, ನಮ್ದೇ ನಾವು ನಿತ್ಯ, ಇವರೆಲ್ಲ ಅನಿತ್ಯ. ಹಿಂಗದ. ನೀವು ಬೇಕಾದ ಟಾನಿಕ್ ತಿನ್ರಿ, ಔಷಧ ತಗೋರಿ, ಬೆಕ್ಕದ್ದು ಮಾಡ್ರಿ, ಅದು ಹಂಗಾಗುದಿಲ್ಲ. ನೀವು ಏನು ಪ್ರಯತ್ನ ಪಟ್ಟರು ಸಹಿತ ಅದನ್ನು ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಏನು? ಆ ಶಕ್ತಿ, ಆ ಬುದ್ಧಿ, ಆ ಸ್ಮರಣ ಸಾಮರ್ಥ್ಯ, ಆ ಉತ್ಸಾಹ ಆಗ್ತದೆ. ಹೆಚ್ಚು ಕಡಿಮೆ ಹಾಕೋತ ಬರ್ತದೆ. ಆಗ್ತದೆ. ಮೊದಲ ಕಪ್ಪಿರೋದು ಬೆಳಗಾಗತ್ತೆ, ಆಗುದಲ್ಲ? ಇದೆಲ್ಲ ನಾವ್ ಏನು ಪ್ರಯತ್ನ ಏನು ಮಾಡಿಲ್ಲ, ಅದ್ರ ತಾನೇ ಬೆಳಗಾಕೋತ. ಯಾವಾಗಾರೆ ಒಂದೊಂದು ಕೂದಲುಗಳು ಬೆಳಗಾಕ ಶುರುವಾಗ್ತಾವ. ಅಲ್ಲಿಂದ ಅವುಗಳನ್ನ ಕಿತ್ತಿ ತೆಗಿತೇವೆ, ಕಾಣಿಸಬಾರದು. ಅದು ಹೋಗುವಾಗ ಅಂತದ, ಆಯ್ತು ನನಗ್ ಹೆಂಗ ಕಿತ್ತಿದಿ ಅಂದ ಬಳಕ ನೋಡ್ತೇವೆ, ಉಳ್ದವ್ರಿಗೆ ಹೇಳಿ ಹೋಗ್ತದ, ನೀವ ಹಿಂಗ್ ಮಾಡ್ತಾನ, ಬಿಡ್ಬೇಡ್ರಿ ನೀವ. ಇದಿರ್ಬೇಡ. 4 ದಿವಸ ಬಿಟ್ಟು ನೋಡ್ತಾನ, 4 ಆಗಿರ್ತಾವ. ಏನ್ ಮಾಡೋದು? ಇವುಗರೆ ಬಿಳಿದು ಬ್ಯಾಡಾಗ್ಯದ, ಕರೀದು ಬೇಕಾಗ್ಯದ. ಡಾಕ್ಟರ್ ಕಡೆ ಹೋದ, ಹಿಂಗ ಆಗ್ಯದ ಅಂತ ಹಚ್ಕೋ ಅಂದ್ರ ಅವ್ರು. ಹಚ್ಕೋ ಅಂದ್ರ
ಹಂಗ ಹಚ್ಕೊಳ್ಳುದ್ರಿ ಅಂದ. ಎಲ್ಲಾರು ಈಗ ನಾ ಹಚ್ಕೊಂಡಿಲ್ಲೇನು ಹಂಗ ನೀನು ಹಚ್ಚ. ನಿಜ ಇಲ್ಲ ಜೀವನ. ಏನು ಮಾಡಿದ್ರು ನಿಮಗ್ ಗೊತ್ತದ ಅಲ್ಲ, ಬೆಳಗಾಗಿ ಗೊತ್ತದ ಏನು ಮಾಡಿದ್ರಿ ಏನು. ಅದಕ್ಕೆ ಇದು ಜೀವನ ಹಿಂಗ ನಿಲ್ಲೋದಿಲ್ಲ, ಹರಿತಾ ಇರ್ತದ. ಸಾವಕಾಶ ಸಾವಕಾಶ ಹರಿದು 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 ಅದು ಹೋಗೋದು. ಅದಕ್ಕ ಹರದಂಗ ಹರದಂಗ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನಗಳನ್ನು ನಾವು ಪಡೆಯೋದು. ಮತ್ತೆ ಮೊದಲಂಗ ಸೌಂದರ್ಯ ಬರದೇ ಇದ್ರೂ ಸಮಾಧಾನ. ಆ ಬಳಿಕ ಆತ್ಮಜ್ಞಾನ. ಇದನ ಅಲ್ಲ, ಬಹಳ ಚಲೋ. ಅನಿತ್ಯಾನೇ ಶರೀರಾಣಿ. ಈ ಶರೀರಗಳು ಹೀಗ ಇರೋದಿಲ್ಲ. ಅನಿತ್ಯ ಅಂದ್ರೆ ನಿತ್ಯ ನಿತ್ಯ ಹೀಗ ಇರೋದಿಲ್ಲ. ಏನಾಗ್ತಾವ ಬದಲಾಕೋತ್ ಹೋಗ್ತಾವ, ಬದಲಾಕೋತ್ ಹೋಗ್ತಾವ. ಅನಿತ್ಯಾನಿ ಶರೀರಾಣಿ. ವಿಭವೋ ನೈವ ಶಾಶ್ವತಃ. ಅಲ್ಲಿಂದ ನಾವು ಏನೇನು ಗಳಿಸಿರ್ತೇವಿ ಮಾಡಿರ್ತೇವಿ ಎಲ್ಲ ಭೂಮಿ ಸಂಪಾದನ ಮಾಡ್ತೇವಿ, ಹಣ ಸಂಪಾದನ ಮಾಡ್ತೇವಿ, ಭಾರಿ ಭಾರಿ ಮನೆ ಮಾರುಗಳನ್ನ ಕಟ್ಟಿಕೋತೇವಿ, ವಾಹನಗಳನ್ನ ತರ್ತೇವಿ. ಎಲ್ಲ ಇದು ವೈಭವ, ವಿಭವ ಅಂತಾರೆ. ಇದೆಲ್ಲ ಅದ. ಇಷ್ಟೆಲ್ಲ ಇದ್ರೂ ಇವರೇನು ಕಾಯಿಮೇನು, ಇವರೇನು ಕಾಯಿಮೇನು. ನಾಳೆ ಮಕ್ಕಳು ಬರ್ತಾರ, ಅಳಿಯಂದಿರ ಬರ್ತಾರ. ಅವ್ರ ಹೆಸರು ಹೆಂಗಿಟ್ಟಾರ? ಅಳಿಯಂದಿರು. ಅಳಿಯುವ ಅವರು. ಎಷ್ಟು ಮಜಾ. ಅವ್ರಿಗಿಟ್ಟು ಕೊಡ್ಬೇಕಲ್ಲ. ಅವ್ರೇನು ಅಳಿಯಂದಿರು ಸಾಕಂತ ಹೇಳಿದ ಒಬ್ಬ ಅಳಿಯ ಹುಟ್ಟಿಲ್ಲ ನಾ ಜಗತ್ತ. ನನಗೆ ಬ್ಯಾಡೇ ಬೇಡ ಅಂತ ಅನ್ನೋರು ಬೇಕಲ್ಲ. ಅವಾಗ ಅವ ಶ್ರೀಮಂತ. ಎಲ್ಲಾ ಅಳಿಯಂದಿರು ಹೆಂಗದಾರಂದ್ರೆ ಭಿಕ್ಷುಕರು. ಮಜಾ ಇಲ್ಲ ಇದು. ನಿಮ್ಗೆ ಯಾಕೆ ಆನಂದ ಆಗ್ತದ ಅಂದ್ರ ನೀವೆಲ್ಲ ಅಳಿಯರು. ಹೌದು ಅನಿಸ್ತದಲ್ಲ. ಕನಿಷ್ಠ ಎಂದರೆ ಹೋಗಿ ನಿಮ್ಮದು ಬಹಳ ತಗೊಂಡೇವಿ, ನಿಮ್ಮದು ಬಹಳ ಭಾರ ಆಗ್ಯದ ನಮ್ಗ, ನಿಮ್ ಹೆಸರ್ಲೆ ಇದನ್ನ ಮಾಡ್ತೇವಿ ಅದು ಒಂದರೆ ಸ್ವಲ್ಪ ಮಾಡಿ ನೋಡ್ರಿ ಅಂದ್ರೆ ಖರೆ ಅದ. ಮಜಾ ಅದ ಜೀವನ. ಎಷ್ಟ ಆಶಾ ಆಶಾ. ಪರದೇಶದವ್ರಂತಾರ ಭಾರತೀಯರು ವಿಚಿತ್ರದಾರ ಅಂತ. ಅವ್ರ ಮನೆ ಬಿಟ್ಟು ಇವ್ರ ಮನೆಗೆ ಬರ್ತಾರಂದ್ರ ಅವ್ರಿಗೆ ಕೊಡ್ಬೇಕು ಹಣ, ಅದನ್ನ ಬಿಟ್ಟು ಅವರೇ ಕೊಡ್ತಾರಲ್ಲ. ಯಾಕೆ? ಏನ್ ವಿಚಿತ್ರದಾರ ಭಾರತೀಯರು. ಯಾರು ತ್ಯಾಗ ಮಾಡ್ಯಾರ ಅವ್ರಿಗೆ ಕೊಡ್ಬೇಕಲ್ಲ. ಖರೆ ಅಂದ್ರೆ ಏನ್ ಕೊಡ್ಬೇಕು? ವಧುದಕ್ಷಿಣ ಕೊಡಬೇಕೇ ವಿನಃ ವರದಕ್ಷಿಣ ಅಲ್ಲ. ವರದಕ್ಷಿಣ ಕೊಡೋದಾದ್ರೆ ಇವನ್ನೇ ತಗೊಂಡೋಗಿ ಅಲ್ಲಿಡಬೇಕು. ಹೌದಲ್ಲ? ಸುಮ್ಮನೆ ವಿಚಾರ. ಪರದೇಶದವ್ರು ಅಂತಾರೆ ಇವು ಭಾರತೀಯರು ಅದ್ಭುತದಾರ ಅಂತ. ಬಹಳ ಆಶ್ಚರ್ಯ. ಹಂಗ ವಿಭವ ನೈವ ಶಾಶ್ವತ. ಇದು ತಗೊಂಡಿದ್ದೇನು ಉಳಿತದೇನು? ವಿಭವ ಅಂದ್ರೆ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಯಾವ್ದು ಉಳಿತದ? ಅವ್ರಿಗಿಷ್ಟು ಹೋಗ್ತದ, ಮುಂದೆ ಇವ್ರಿಗಿಷ್ಟು ಹೋಗ್ತದ. ಇದ್ದ ಮನಿಯೊಳಗ ಅವರು ಉಳಿದವ್ರೆಲ್ಲ ಮಕ್ಕಳು ಮರಿ ಮೊಮ್ಮಕ್ಕಳು ಅವರು ಅಳಿಯಂದಿರು ಅವ್ರೆಲ್ಲ ಬಂದು ತುಂಬ್ಕೋತಾರ. ಇವನಿಗೆ ಹೇಳ್ತಾರ, ನೀನು ಮ್ಯಾಲ ಹೋಗೋದು ಕಷ್ಟ ಆಗತ್ತೆ ನಿನಗೆ, ಏರೋದು ಇಳಿಯೋದು ಯಾಕೆ?
ಅದಕ್ಕೆ ನೀ ಏನು ಮಾಡು ಅಂದ್ರೆ ಇಲ್ಲೇನು ಹಿಂದೆ ಕಟ್ಟೆವಲ್ಲ 3 ಕೋಲಿ, ಅದನ್ನ ಕಾರ್ಮಿಕರಿಗೆ ಕಟ್ಟಿದ್ರ ಅವ್ರು ಕೆಲಸ ಮಾಡೋರಿಗೆ. ಅಲ್ಲಿ ಆರಾಮಿರು, ಅಲ್ಲಿ ಯಾರು ಬರುದಿಲ್ಲ, ಆರಾಮಿರು. ಮ್ಯಾಗ ಹೋಗೋ ಪ್ರಶ್ನೆ ಇಲ್ಲ, ಕೆಳಗಿಳಿಯೋ ಪ್ರಶ್ನೆ ಇಲ್ಲ. ಹಂಗ ಇಳಿಸಿದವ್ರೆ ಅಲ್ಲೇ. ಹೌದಲ್ಲ ಅಂತಾನವ. ದೊಡ್ಡ ಮನಿ ಕಟ್ಟಾನ, ಮ್ಯಾಲ ತನ್ನ ಕೋಣೆ ಮಾಡ್ಕೊಂಡಾನ, ಮಾಸ್ಟರ್ ಬೆಡ್ರೂಮ್ ಅಂತ ಮಾಡ್ಯಾನ ಇಂಗ್ಲಿಷ್ದಾಗ. ಮಾಸ್ಟರ್ ಬೆಡ್ರೂಮ್ ಅಂದ್ರ ಬಹಳ ಹರುವ, ಮಸ್ತ್, ಅದು ಇದು ಎಲ್ಲ ಮಾಡ್ಯಾನ. ಈಗ ಮಾಸ್ಟರ್ ಎಲ್ಲಿದಾನಂದ್ರ ಕೆಳಗದ. ಮಾಸ್ಟರ್ ಬೆಡ್ರೂಮ್ ಹೋಯ್ತು. ತಿಳಿಸ್ಕೋತ ಮನಿ ಹಿಂದ ಒಂದಿಷ್ಟಿತ್ತಲ್ಲ, ಅಲ್ಲಿ ಹೋಗಿ ಆರಾಮ್ ಮಲ್ಕೊಂಡ. ಎಷ್ಟು ಆರಾಮದ ಅಂದ. ದೊಡ್ಡ ಮನಿ ಅಂತೂ ಇಳಿದೆಲ್ಲೋ, ಇಳಿಸಿದ್ರು ನೀ ಎಲ್ಲ ಕನಸು ಕಂಡಿದ್ದೆ ಮ್ಯಾಲ ಮಲಗಬೇಕಂತ. ಅದೇನು ಶಾಶ್ವತ ಏನು? ವಿಭವ ನೈವ ವಿಭವ ಅನ್ನೋದು ಅದು ಶಾಶ್ವತ ಇರೋದಿಲ್ಲ. ಹೌದಾ? ನೀವು ಬೇಕಾದಷ್ಟು ಪ್ರಯತ್ನ ಮಾಡ್ರಿ, ಕೊನೆಗೆ ಕಾಲ ಹೇಳ್ತದ ಸಾಕಿನ್ನ, ನಿನ್ನ ತಗೊಂಡು ಹೋಗ್ತೀನಿ ಅಂತ ಬರ್ತದ. ಅದು ಬಹಳ ಅದ್ಭುತ. ಅದು ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು. ಏನಿದ್ದರ್ರಿ ಏನು, ಕೊನೆಗೆ ಒಂದು ದಿವಸ ಜೀವನದ ದೀಪ ಆರ್ತದ. ಗೊತ್ತಿರಲಿ. ಅದಕ್ಕೇನ್ ಮಾಡಬೇಕು? ಅದಕ್ಕೆ ನಿರಾಶಾಗಿ ಬದುಕೋದಲ್ಲ ನಾ ಹೇಳೋದು ಅಂತಾನವ. ಮಸ್ತಾಗಿ ಬದುಕಬೇಕು, ಆನಂದವಾಗಿ ಬದುಕಬೇಕು. ದೀಪ ನೀವು ನೋಡಿರ್ಬೇಕಾದ್ರೆ ಎಣ್ಣೆ ಎಣ್ಣೆ ಹನಿ ಇರೋ ತಕ ಮಸ್ತಾಗಿನೇ ಉರಿತಿರ್ತದೆ. ಅದು ಸಣ್ಣ ಆಕೈತೆ ಮುಂದೆ ಏನಪ್ಪಾ, ಏನು ಎಣ್ಣೆ ಕಡಿಮೆ ಆತು ಒಂದರೆ ದೀಪ ಮಂದಾಗಿದ್ದು ಇಲ್ಲ. ಕೊನೆ ಹನಿ ಇರುವವರಿಗೆ ಹೆಂಗ್ ಉರಿತಿರ್ತದ. ಹಂಗ ನಾವು ಬೆಳಗೋದು ಮಸ್ತಾಗಿರೋ. ಮಸ್ತ್ ಅಂದ ಕೂಡ್ಲೆ ಮಸ್ತಿ ಅಲ್ಲ. ಮಸ್ತ್ ಅಂದ್ರೇನು? ಒಳ್ಳೆದನ್ನ ನೋಡೋದು, ಒಳ್ಳೆದನ್ನ ಕೇಳೋದು, ಒಳ್ಳೆದನ್ನ ಮಾಡೋದು, ಆನಂದವಾಗಿರೋದಕ್ಕೆ ಮಸ್ತಾಗಿರೋದು, ಆನಂದವಾಗಿರೋದು. ಈ ಬದುಕಿನಲ್ಲಿ ಆನಂದವಾಗಿರೋದನ್ನ ನಾವು ಕಲಿಬೇಕಾಗಿತ್ತು ಅಂದ್ರೆ ಅದೇ ಅಧ್ಯಾತ್ಮ. ಅದು ನಮಗೆ ಕಲಿಸ್ತ. ಅದು ನಮಗ ಕಲಿಸ್ತ. ಈಗ ನೋಡಿ ಹೆಂಗದಾವು ವಸ್ತು ಒಡವೆಗಳು, ಹೆಂಗದಾವು. ಈಗೊಂದು ಗಿಡ ಹೆಂಗದ, ಇರೋತಕ ಹಸಿರಾಗಿ ಫಲ ಕೊಡ್ಕೋಂತ ಹೂ ಬಿಡ್ಕೋಂತ ಅದು ಜಗಳ ಮಾಡುದಿಲ್ಲ. ಯಾವರೇ 2 ಗಿಡಗಳು ಕೋರ್ಟಿಗೆ ಹೋಗ್ಯಾರ, ನೀನ್ ನನ್ನ ಕಡೆ ಬೇರು ಬಿಟ್ಟಿರಿ, ನಮ್ಮ ಜಾಗದಾಗ ನೀ ಬರಬೇಡ ಅಂತ 2 ಗಿಡ ಎಲ್ಲರೇ ಹೋಗ್ಯಾವೇನು ಹೇಳಿ. ನೀವು ಪಕ್ಷಿಗಳನ್ನ ನೋಡಿ ಮಸ್ತ್ ಇರ್ತದ ಕೇಳುವಂಗ. ಮೊದಲ 1-4 ಗುಬ್ಬಿಗಳು ಬಂದು ಗೂಡು ಕಟ್ಟಿರ್ತಾವ. ಅಲ್ಲಿಂದ ಹೊಸ ಪಕ್ಷಿಗಳು ಬರ್ತಾವ. ಅವುಗಳನ್ನು ಬರದಂಗ ನೋಡ್ಕೋತಾವ. ಇವು 4 ಇದ್ದು ಅದನ್ನು ಓಡ್ಸಕ್ ಶುರು ಮಾಡ್ತಾವ. ಅವು ಓಡುದಿಲ್ಲ, ಗೊತ್ತಿರ್ತದ. ಆ ಬಳಿಕ ಇವು ಓಡಿಸಿದ ಕೂಡಲೇ ಮತ್ತೆ ಬಂದ ಅಲ್ಲೇ ಕೂತಿರ್ತಾವ. ಇವಕ್ಕೂ ಸಾಕಾಗಿ ಕಟ್ಕೋರಿ ಅಂತ. ಮತ್ತ ಅವು 8 ಆಕ್ಕಾವ. ಅವು 4, ಇವು 4, ಮತ್ತ 1 ಆಗ್ತಾವ. ಎಷ್ಟು ಮಸ್ತ್ ಅದಾವ. ಎಲ್ಲ ಕೂಡ್ತಾವ 8. ಒಂದೊಂದು ಗಿಡದಾಗ 100 ಪಕ್ಷಿಗಳು
ನೂರಾರು ಗೂಡುಗಳು ಎಲ್ಲನೂ ಹಾಡ್ಕೋತ 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 ಇರ್ತಾವ. ಇದು ಜೀವನ. ಇದು ಎಲ್ಲ ಮಾಡೋದು. ಶಕ್ತಿ ಸಾಮರ್ಥ್ಯ ಇದ್ದಷ್ಟು ಗಳಿಸೋ, ಕಡಿಮೆ ಗಳಿಸಬಾರದು. ಸಾಮರ್ಥ್ಯ ಇದ್ದಷ್ಟು ಗಳಿಸಬೇಕು. ಲಕ್ಷ ಗಳಿಸೋ ಸಾಮರ್ಥ್ಯ ಇದ್ದಾವ 100 ರೂಪಾಯಿ ಸಾಕು ಅಂದ್ರೆ ಅಷ್ಟು ಹಾನಿ ಆತು. ಎಷ್ಟು ಸಾಮರ್ಥ್ಯ ಅದ ನಮ್ಮಲ್ಲೇ ಅಷ್ಟು ಮಾಡೋದದ. ಬಳಕೆ ಮಾಡುವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಬಳಸೋದದ. ಇದು ಜೀವನ. ಇದು ಜೀವನ. ಕೋಟ್ಯಂತರ ಇರಬೇಕು, ಆದರೆ ಬಳಸುವಾಗ ಒಬ್ಬ ಸಾಮಾನ್ಯ ಸಂತನಂತೆ ಆನಂದವಾಗಿರಬೇಕು. ಇರಬೇಕು, ಮಸ್ತಾಗಿರ್ಬೇಕು ಮನುಷ್ಯ. ಯಾವುದರ ಕೊರತೆ ಅಂತ ಮನಸ್ಸಿನಲ್ಲಿ ಅನಿಸಬಾರದು. ಹಂಗ ಜಗತ್ತಿನಲ್ಲಿ ಬಂದು ಏನ್ ಮಾಡೋದದ? ಉಣ್ಣೋದು ತಿನ್ನೋದು ಬಹಳ ಮಹತ್ವದ ಕಾರ್ಯ. ಎಲ್ಲಾ ಕಡಿಮೆ ಆಗಬಹುದು. ದಿನಾಲು 4 ಸಲ ಉಣಕಬೇಕು. ಇಲ್ಲೇ ದಿನ ತೊಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೀತದ. ಇದು ಒಂದು ಹೊತ್ತು ಹಿಂಗ ತೆಗೆದು ಬಿಟ್ರೆ ಮುಖ ಹೆಂಗಾಗತ್ತೆ? ಹಾಗಾಗ್ತದೆ. ಇವ ಕೆಲಸ ಮಾಡಿ ಮಾಡಿ ಮನೆಗೆ ಬಂದಿರ್ತಾನ. ಹೊರಗೇನು ಇವನ್ನೇನು ಸತ್ಕಾರ ಮಾಡ್ತಾರೇನು? ಅವರೆಲ್ಲ ಬೈದು ಮಾಡಿ ಅದು ಮಾಡಿ ಇದು ಮಾಡಿ ಇವನಿಗೆ ಮಾಡಿ ಮನೆಗೆ ಬಂದಿರ್ತಾನ. ಹಸು ಆಗಿರ್ತದ. ಅವ್ರಂತಾರ ಇನ್ನೊಂದು 10 ಮಿನಿಟ್ ಕುಂಡ್ರಿ ಅಂತ. ಹಿಂಗ ಸಿಟ್ಟು ಬರ್ತದಲ್ಲ. ಎದ ಕರೆಯದಿರಿ ನೀವು ಮನ್ಯಾಗ ಅಂತ. ಹೆಂಗ 10 ನಿಮಿಷ ಹಿಂಗಲ್ಲ ಅದು. ಅಂದ್ರೆ ಅನ್ನದ ಮಹತ್ವ ಎಷ್ಟದ ಗೊತ್ತಿರ. ಅನ್ನ ದೇವರ ಮುಂದೆ ಇನ್ನು ದೇವರೇ ಇಲ್ಲ. ಎಷ್ಟು ಚಲೋ ಮಾತು. ಯಾರು ಹೇಳಿದ್ರಿ ಇದನ್ನ? ಸರ್ವಜ್ಞ. ಅನ್ನ ದೇವರ ಮುಂದೆ ಇನ್ನು ದೇವರೇ ಇಲ್ಲ. ಅನ್ನಕ್ಕೆ ಮೇಲೂ ಇನ್ನಿಲ್ಲ. ಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ. ದೇವರು ಅನ್ನವಾಗಿ ಬಂದ. ಅವ್ರ ದೃಷ್ಟಿಕೋನ ಹೆಂಗದ? ಸರ್ವಜ್ಞ. ಅನ್ನದ ರೂಪದಲ್ಲಿ ದೇವ ಬಂದ. ಆದ್ದರಿಂದಲೇ ಶರಣರು ಹೇಳಿದರು, ಅನ್ನ ಅನ್ನಲ್ಲ, ಅದು ಮಹಾಪ್ರಸಾದ. ಪ್ರಸಾದ ಅದು. ಎಷ್ಟು ಚಲೋ ಇಲ್ಲ? ತಾವೇನು ತಟ್ಟೆಯೊಳಗೆ ಹಾಕೊಂಡು ಅಥವಾ ಕೈಯಾಗ 4 ರೊಟ್ಟಿ ಇಟ್ಕೊಂಡು, ಈಗಿನ ಕಾಲಕ್ಕೆ 4 ರೊಟ್ಟಿ ಕೈಯಾಗ ಹಿಡೋರು ಯಾರು ಇಲ್ಲ. ತುಣುಕು ಇಟ್ಟಿಟ ಅವ್ರು ನೀಡೋರು ಹೆಂಗ್ ನೀಡ್ತಾರ? ಒಂದು ತುಣುಕು ತುಣುಕು ತುಣುಕು. ಇವನು ಅಟ್ಟೆ ತುಣುಕು ಸಾಕು ಸಾಕು ಸಾಕಂತ. ಯಾಕೆ? ಈಗಿನ ಇದನ್ನೇ ಬೇರೆ. ಏನು ಮೊದಲು ಉಣ್ತಿದ್ರು ನೋಡಬೇಕು ನೀವು. ಅವ್ರ ಬುದ್ಧಿನೇ ಹಿಂಗ್ ಕಟ್ಕೊಂಡ್ಬರೋರು. ಹೊಲಕ್ಕೆ ಹೋದ್ರೆ ಒಂದ್ ತತ್ರಾಣಿಗೆ, ಹೌದಲ್ಲ ನೋಡಿರಲ್ಲ? ತತ್ರಾಣಿಗೆ ಅಂದ್ರೆ ವಾಟರ್ ಬಾಟಲ್. ಅದರಾಗೆ ನೀರ್ ಹಾಕೊಂಡು ಒಂದು ಬುತ್ತಿ ಒಂದಿಷ್ಟು ಹೆಗಲಿಗೆ ಹಾಕೊಂಡು ಬರವ ಹೊಲಕ್ಕೆ ಹೋಗ. ಅದ್ರಾಗ 1-2 ರೊಟ್ಟಿ ಅಲ್ಲ, 18 ರೊಟ್ಟಿ ಅವು. ಮಸ್ತ್ ಇಲ್ಲ? ಚಲೋ ಅದ ಕೇಳಂಗ. ಹಂಗ ಅಂತದ ರೊಟ್ಟಿ ತಂದು ಮಸ್ತಾಗಿ ತಿನ್ನೋ ಮನುಷ್ಯ. ಹಂಗ ಕೈಯಾಗ 1-2 ರೊಟ್ಟಿ ಇಡು. ಅದನ್ನ ಊಟ ಮಾಡುವಾಗ ದೇವರು, ಇದು ದೇವನ ಪ್ರಸಾದ ಅಂತ ಊಟ ಮಾಡದೇವಿ ಅಂದ್ರೆ ದೇಹ ಪ್ರಸಾದಿತವಾಗ್ತದೆ, ದೇಹ ಪವಿತ್ರವಾಗ್ತದೆ. ಪ್ರಸಾದವನ್ನೇ ಉಂಡ ಬಳಿಕ ಇಂಥದು ತಿನ್ನಬಾರದು.
ಹೌದಲ್ಲ ಹೇಳಿ. ದೇವನ ಪ್ರಸಾದವನ್ನ ಸ್ವೀಕಾರ ಮಾಡಿದ ಬಳಿಕ ರೊಟ್ಟಿ ಇರಬಹುದು, ಅನ್ನ ಇರಬಹುದು, ಸಾರ ಇರಬಹುದು, ಹಣ್ಣ ಹಂಪಲ ಇರಬಹುದು, ಇವೆಲ್ಲ ದೇವನು ಕೊಟ್ಟ ಪ್ರಸಾದ ಅಂತ ಅದನ್ನ ಪ್ರಸಾದ ಮಾಡಿ ಅನುಭವಿಸಿದರೆ ಅದು ಶುದ್ಧ ಜೀವನ. ಅದಕ್ಕೆ ದೇವ ಜೀವನ ಅಂತೇವಿ. ಸರ್ವಜ್ಞ ಹೇಳ್ದ ಅದೇ ದೇವರು. ದೇವರು ಬೇರೆ ರೂಪದಾಗ ಹೆಂಗ ಬರ್ತಾನ? ಅತ್ಯಂತ ಪ್ರಿಯವಾದ ವಸ್ತುವಾಗಿ ಬರ್ತಾನ. ಅತ್ಯಂತ ಪ್ರಿಯವಾದ ವಸ್ತು ಯಾವುದು? ಎರಡೇ. ಯಾವ ಹೇಳಿ? ಒಂದು ಅನ್ನ, ಇನ್ನೊಂದು ನೀರು. ನೀವು ಬೇಕಾದ ಜಗತ್ತಿಗೆ ಹೋಗ್ರಿ, ಇವೆರಡು ಬಿಟ್ರೆ ಏನದಾವ? ಅಮೇರಿಕಾಕ್ ಹೋದ ಕೂಡ್ಲೆ ಅಲ್ಲೇನು ಬೇರೆ ಕುಡಿತಾರೇನು? ಅಲ್ಲಿಯೂ ನಿಮಗಿಂತಲೂ ಮಸ್ತ್ ಊಟ ಮಾಡ್ತಾರ ಅವ್ರು, ಮಸ್ತ್ ಮಾಡ್ತಾರೆ. ಅದೇ ಅನ್ನ, ಅದೇ ಎಷ್ಟು ಆಶ್ಚರ್ಯ. ಇದಕ್ಕ ದೇವರು ಅಂತ ಸರ್ವಜ್ಞ ಆ ಮಾತನ್ನ ಹೇಳಿದ. ಹಂಗ ನೋಡಬೇಕು ನಾವು, ಅದನ್ನ ಅನುಭವಿಸಬೇಕು. ಇದು ಧರ್ಮ. ಜಗತ್ತಿನಲ್ಲಿ ನಾವು ಏನೇನು ಅನುಭವಿಸ್ತೇವೆ ಇವು ಎಲ್ಲವೂ ದೇವನ ಪ್ರಸಾದ ಅಂತ ಅನುಭವಿಸೋದು. ನಮ್ಮ ಮನೆ ದೇವನ ಮನೆ. ನಮ್ಮ ಜನ, ಮನೆಯೊಳಗಿರುವ ಜನ, ಇದು ದೇವ ಜನ. ನಾವು ಉಣ್ಣುವ ಅನ್ನ ನೀರುಗಳು ದೇವನ ಪ್ರಸಾದ, ದೇವನ ತೀರ್ಥ. ನನ್ನ ಜೀವನ ಪ್ರಸಾದ ಜೀವನ. ಹಂಗ ಹೋಗಬೇಕು. ಎಷ್ಟು ಚಲೋ ಇಲ್ಲ ಇದು? ಎಷ್ಟು ಚೆನ್ನಾಗಿ ಜೀವನ ಇದೆ. ಇಂಥ ಜೀವನವನ್ನ ಸಾಗಿಸು. ಬಹಳ ಪವಿತ್ರವಾದ ಸುಂದರವಾದ ಜೀವನ ನಾವು ಪಡೆದು ಬಂದವರು ಇದನ್ನು ಅಪವಿತ್ರಗೊಳಿಸದಂಗ ಇಟ್ಟುಕೊಳ್ಳೋದೇ ಧರ್ಮ. ಆದ್ದರಿಂದ ಅವ್ರು ಹೇಳಿದ್ರು ಕರ್ತವ್ಯೋ ಧರ್ಮ ಸಂಗ್ರಹ. ನಾವೇನಾದರೂ ಮಾಡೋದಿದ್ರೆ ಈ 100 ವರ್ಷಗಳ ಕಾಲಾವಧಿಯಲ್ಲಿ ಏನಾದರೂ ಮಾಡೋದಿದ್ರೆ ಕರ್ತವ್ಯ ಇದನ್ನ ಮಾಡಬೇಕು. ಏನು? ಧರ್ಮ ಸಂಗ್ರಹ ಕರ್ತವ್ಯ. ಧರ್ಮ ಸಂಗ್ರಹ ಮಾಡೋದು. ಧರ್ಮ ಸಂಗ್ರಹ ಅಂದ್ರೆ ಎಲ್ಲ ವಸ್ತುಗಳು ನಮಗೇನು ದೇವರು ಕೊಟ್ಟಿದಾನ ಇವೆಲ್ಲ ವಸ್ತುಗಳು ಪವಿತ್ರ. ಅನ್ನ ಇದು ದೇವನ ಪ್ರಸಾದ. ಊಟ ಮಾಡಾಗ ಹಂಗ ಮಾಡೋದು. ಇದೇನು ಸಾಮಾನ್ಯ ಅಲ್ಲ, ಇದು ದೇವನ ಪ್ರಸಾದ ಅಂತ ಊಟ ಮಾಡೋದು. ಊಟ ಮಾಡೋದು ಅನ್ನ ರೂಪದಲ್ಲಿ ಬರದೆ ಇನ್ಯಾವ ರೂಪದಲ್ಲಿ ಬರ್ತಾನ ದೇವರು? ಮೊದಲ ಪ್ರತ್ಯಕ್ಷ ಆಗ್ತಿದ್ದ ಅಂತ ದೇವರು ಕರೆದ ಕೂಡ್ಲೆ ಬರ್ತಿದ್ದ. ಬಹಳ ಜನ ಕರ್ಯಾಕ್ ಹತ್ತಿದ ಕೂಡ್ಲೆ ಅವಾಗ ಅನಿಸ್ತು ಇನ್ನು ಎಲ್ಲಾ ಕಡೆ ಹೋಗೋದು ಹೇಗ? ಅದಕ್ಕೆ ಎಲ್ಲ ಪ್ರಾಣಿಗಳನ್ನ ಎಲ್ಲನ್ನ ಕರೆದು ಒಂದು ಹೇಳ್ದ, ಇನ್ನು ಮ್ಯಾಲ ನಾನು ಅನ್ನದ ರೂಪದಲ್ಲಿ ಬರ್ತೇನೆ, ನೀವು ಎಲ್ಲರೂ ಅನುಭವಿಸ್ತೀರಿ. ಈಗ ಆತ ಅನ್ನದ ರೂಪದಲ್ಲಿ ಬರ್ತಾನ. ಎಲ್ಲರೂ ನಮ್ಮ ನಮ್ಮ ಮನೆಯೊಳಗೆ ಅನುಭವಿಸ್ತಾ ಇರ್ತೇವೆ. ಅದು ದೇವದರ್ಶನ. ಅನ್ನದಲ್ಲಿ ದೇವನನ್ನ ಕಾಣೋ ಅಂಥ ಅನ್ನವನ್ನೇ ಉಣ್ತೇವಿ ಅಂದಾಗ ನಾವು ಪವಿತ್ರರು. ನಮ್ಮ ಜೀವನ ಬಹಳ ಪವಿತ್ರ. ಹಂಗ ನೋಡೋದು ಎಷ್ಟು ಚಲೋ ಅದ ಹೇಳಿ. ಎಷ್ಟು ಚೆನ್ನಾಗಿ ಒಂದು ವಚನ ಅದ ಅಷ್ಟೇ, ಸಣ್ಣದ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ
ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಇದೇ ಮಾತನ್ನ ಬಸವಣ್ಣನವರು ಹೇಳಿದರು. ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಸಿರಿ ಎಂಬುದೊಂದು ಸಂತೆಯ ಮಂದಿ. ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅವ್ರಕ್ಕಿಂತ ಇವ್ರು ಚಂದ ಹೇಳಿದ್ರು, ಅದನ್ನು ಚಂದ ಮಾಡಿ ಹೇಳಿ. ಸಂಸಾರವೆಂಬುದೊಂದು ಗಾಳಿಯ ಸೊಡರ. ಸೊಡರ ಅಂದ್ರ ದೀಪ, ಎಣ್ಣೆ ದೀಪ, ಅದಕ್ಕ ಸೊಡರು ಅಂತ. ಸಂಸಾರ ಅಂದ್ರೆ ಈ ಜೀವನ. ಈಗ ನಾವು ಅದೇವಲ್ಲ, ಬದುಕೇವಲ್ಲ, ಈ ಬದುಕೇ ಸಂಸಾರ. ಸಂಸಾರವೆಂಬುದೊಂದು ಗಾಳಿಯ ಸೊಡರ. ಇದೇನ್ ನಮ್ಮ ಬದುಕದ ಅಲ್ಲ, ಇದು ಗಾಳಿಯೊಳಗಿಟ್ಟ ಎಣ್ಣೆಯ ದೀಪ. ಎಷ್ಟು ಚಂದಿಲ್ಲ ಕಲ್ಪನೆ, ಎಷ್ಟು ಸುಂದರ. ಗಾಳಿಯೊಳಗಿಟ್ಟ ಎಣ್ಣೆಯ ದೀಪ, ಮಸ್ತಿಲ್ಲ? ಅದರ ಅರ್ಥ ಏನು? ಗಾಳಿ ಬೀಸ್ತದ, ಅದರಾಗ ದೀಪ ಇಟ್ಟಾರ. ಯಾವಾಗ ಆರ್ತದ ಯಾರಿಗೆ ಗೊತ್ತ? ಎಷ್ಟು ಚಂದ ಹೇಳ್ಯಾರ ಬಸವಣ್ಣವರು. ಅವರೇನು ಬಹಳ ಪಾಂಡಿತ್ಯದ ಮಾತಾಡ್ತಿರ್ಲಿಲ್ಲ. ಬಹಳ ಸರಳ ಸರಳ ಸರಳ. ಈಗ ನಾವು ಹಂಗ್ ಮಾಡುದಿಲ್ಲ. ಸರಳ ಆಡಿದ್ರ ನಿಮ್ಗೇನು ಗೊತ್ತಿಲ್ಲ ಅಂತಾರ. ಹಿಂಗ ಮಾತಾಡಬೇಕಲ್ಲ, ಯಾರಿಗೆ ತಿಳಿವ. ದೊಡ್ಡ ದೊಡ್ಡ ಶಬ್ದಗಳು, ಅದ್ಭುತ ಶಬ್ದ, ಮತ್ತೇನು ಇರುದಿಲ್ಲ ಅದ್ರಾಗ, ಶಬ್ದ ಅಷ್ಟೆ. ಮಸ್ತಿಲ್ಲ? ಒಂದು ಇಂಗ್ಲಿಷ್ದಾಗ ಹೇಳ್ತಾರ, ಅಲ್ಲಿ ಬಿದ್ದ ಬಹಳ ದೊಡ್ಡ ಇಂಥವನೇ. ಒಂದು ಬಡಿಗೆ ಹಿಂಗ್ ಬಿತ್ತಂದ್ರೆ, ಬಡಿಗೆ ಬಿತ್ತ ಹೇಳ್ತಿದ್ದಲ್ಲ ಅವ, ದ ವರ್ಟಿಕ್ಯಾಲಿಟಿ ಆಫ್ ದ ಸ್ಟಿಕ್ ಟರ್ನ್ ಇಂಟು ಹಾರಿಜಾಂಟಾಲಿಟಿ. ವಿಚಿತ್ರ ಇಲ್ಲ ಇದು? ನಿಮ್ ಸಾಲಿ ಕಲ್ತವ್ರಿಗೆ ಗೊತ್ತಾಗತ್ತೆ. ವರ್ಟಿಕಲ್ ಅಂದ್ರೆ ಹಿಂಗಿರೋದು, ಹಾರಿಜಾಂಟಲ್ ಅಂದ್ರೆ ಅಡ್ಡ. ಅದರ ಅರ್ಥ ಏನು? ಎತ್ತರ ಇರೋದು ಅಡ್ಡ ಬಿತ್ತು. ಇದು ಬಡಿಗೆ ಬಿತ್ತಂದ್ರೆ ನಡೀತದಲ್ಲ. ಹಂಗ ಅಧ್ಯಾತ್ಮ ಅನ್ನೋದು ಬಹಳ ಸುಲಭ ಇರ್ತದ. ಅದನ್ನು ಕಷ್ಟಪಟ್ಟು, ಅದನ್ನು ಕಠಿಣ ಮಾಡಿ 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 ಇಂತಿಂತ ಪುಸ್ತಕ ಬರೆದು ಓದಲಾರ್ದಂಗ, ಓದಿದ್ರು ತಿಳಿಲಾರ್ದಂಗ, ತಿಳಿದ್ರು ಉಳಿಲಾರ್ದಂಗ, ಸರಳ ಸರಳ ಸುಂದರ ಮಾತುಗಳನ್ನ ಬಸವಣ್ಣ ಆಡಿದರು. ಅವರು ಹೇಳಿದರು, ಸಂಸಾರವೆಂಬುದೊಂದು ಗಾಳಿಯ ಸೊಡರ. ಈಗ 7 ಗಂಟೆ ಆಗ್ಯದ, ಇನ್ನೊಂದು 5 ಮಿನಿಟ್ ಕುಂಡಿರ್ತಾರ. ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಅದು ದೀಪ, ಗಾಳಿಗಿಟ್ಟ ದೀಪ. ಒಂದಾಯ್ತಲ್ಲ ಅಂದ್ರೆ ಆರಿ ಹೋಗ್ತದ, ಮರಿಬೇಡ್ರಿ ಅಂತ. ಅದು ಯಾವಾಗರೇ ಆರ್ತದ, ಅವಾಗ ಇಷ್ಟ ದಿವಸ ಇರ್ತದ, ಇಷ್ಟ ದಿವಸದ ಮಸ್ತ್ ಎಣ್ಣೆದ, ಮಸ್ತ್ ಬತ್ತದ. ನಾವೇನ್ 100 ವರ್ಷ ನಮ್ಗೇನು ಆಗುದಿಲ್ಲ ಅನ್ಬೇಡ್ರಿ. ಇದು ಯಾವಾಗ ಹೋಗ್ತದ ಏನು ಗೊತ್ತಾಗೋದಿಲ್ಲ. ಸುಮ್ನೆ ಕೂತಾಗ ಹೋಗಿರ್ತದ, ಒಮ್ಮೊಮ್ಮೆ ಗಾಡಿ ಮೇಲೆ ಹೋಗಿರ್ತದ. ಅದರಾಗ ಈಗ ಯಮ ಏನ್ ಮಾಡ್ತಿದ್ದ, ಮೊದಲ ಅವ ಕ್ವಾಣ ತರ್ತಿದ್ದ, ಈಗ ಅವಾಗ ಬಡುದಿಲ್ಲ, ನೀವೇ ಖರೀದಿ ಮಾಡ್ಕೊಡ್ರಿ ಅಂತ. ಅದಕ್ಕೆ ಯಮ ಅನ್ನೋದಲ್ಲ. ಒಂದು ಮೋಟರ್ ಸೈಕಲ್ಗೆ ಯಮ ಅಂತ ಕೊಟ್ಟಿಲ್ಲ ಅವ್ರ.
ಬಹಳ ಚಲೋ. ಹಂಗ ಮಾಡಿದಾರ. ಸಂಸಾರವೆಂಬುದೊಂದು ಏನು ಇದು ಗಾಳಿಯ ದೀಪ ಸೊಡರ. ಸಿರಿ ಎಂಬುದೊಂದು ಸಂತೆಯ ಮಂದಿದ್ದಂಗ. ಇದೇನು ಅದಲ್ಲ, ಸಂತಿ ಮಂದಿದ್ದಂಗ ಒಂದ್ ಕಡೆ ಕೂಡ್ತಾರ. ಎಡ್ಸಣ ಸಂತೆ ಅದಲ್ಲ, ಮಸ್ತ್ ಕೂಡ್ತಾರ ಬುಧವಾರ. ಮುಂಜಾನೆ ಕೂತ್ರು ಅಂದ್ರೆ ಸಾಯಂಕಾಲ ತಕ ವ್ಯಾಪಾರ ಮಾಡಿ ಮಾಡಿ ಮುಂದ ದೀಪ ಹಚ್ಚೋದ್ರಾಗ ಮನೆಗೆ ಹೋಗಿಬಿಡ್ತಾರ. ಸಂತಿ ಜಾಗ ನೋಡ್ಬೇಕು, ಏನಿರುದಿಲ್ಲ, ಒಬ್ರು ಇರುದಿಲ್ಲ. ಮುಂಜಾನೆ ತುಂಬುತ್ತದ ಸಂತಿ, ಸಾಯಂಕಾಲ ಹೋಗಿಬಿಡ್ತದ. ಅಲ್ಲಿ ಯಾರು ಇರುದಿಲ್ಲ, ಅಲ್ಲೇ ಕಸ ಬಿದ್ದಿರ್ತದ ಅಷ್ಟೇ. ಹೌದಲ್ಲ ಹೇಳಿ? ಹಂಗ ವಿಭವ ಅನ್ನೋದು ಹಿಂಗದ. ಸಿರಿ ಎಂಬುದೊಂದು ಸಂತೆಯ ಮಂದಿ. ಒಮ್ಮೆ ಎಲ್ಲ ತುಂಬದಂಗ ಆಗ್ತದ ಮುಂಜಾನೆ, ಸಾಯಂಕಾಲ ಎಲ್ಲ ಖಾಲಿ ಆಗ್ತದ. ಸಂತಿ ಮಂದಿತ್ತಂಗಿದು. ಕಾಯಂ ಸಂತ ಇರ್ತಾವೆ, ಸಾಯಂಕಾಲ ಆದ್ರೆ ಮುಗೀತು, ರಾತ್ರಿ ಎಲ್ಲ ಖಾಲಿ ಖಾಲಿ. ಹಂಗ ಇರೋ ತಕ ಒಂದಿಷ್ಟು ಸಂಪತ್ತ ಅದು ಇದು ಇರ್ತದ ನಮ್ಮ ಹತ್ತರ, ಆ ಬಳಿಕ ಹೋಗಿ ಬಿಡ್ತದ. ಆದ್ದರಿಂದ ಏನು ಮಾಡಬೇಕು ಅಂತ ಬಸವಣ್ಣವ್ರಿಗೆ ಕೇಳಿದರು. ಅವ್ರು ಹೇಳಿದರು, ಇದನ್ನೆಚ್ಚಿ ಕೆಡಬೇಡ, ಇದೆಲ್ಲ ಹಿಂಗ ಇರ್ತದಂತ. ಬಹಳ ಯಾವಾಗ ಏನಾಗ್ತದೆ ಹೇಳಕ್ ಬರುದಿಲ್ಲ. ಅದಕ್ಕೇನ್ ಮಾಡಬೇಕು? ಅದಕ್ಕ ದೇವರ ನಾಮ ಸ್ಮರಣ ಮಾಡ್ಕೋತಿರು, ಚಲೋದ ಮಾಡ್ಕೋತಿರು. ಚಲೋದಂದ್ರೆ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರನ್ನು ನೆನಸು. ಇಷ್ಟೇ. ಎದ್ದ ಕೂಡ್ಲೆ ದೇವರನ್ನ ನೆನಪ ಮಾಡ್ಕೋ. ಮಲಗಾಗ ಒಂದಿಷ್ಟು ದೇವರನ್ನ ನೆನಪು ಮಾಡ್ಕೋ. ಕೊನೆಗೆ ದೇವರ ಹತ್ರನೇ ನಾವಿರೋದು, ಶಾಶ್ವತವಾಗಿನೇ ಇರ್ತೇವಿ. ಇದು ಬಂದಿದ್ದೆಲ್ಲ ಹೋಗ್ತಿರ್ತದ. ಎಷ್ಟು ಚಲೋ ಇಲ್ಲ? ಮತ್ತೆ ನಾಳೆ ಬರ್ತೀರಲ್ಲ, ನಾಳೆ ಬೆಳಿಗ್ಗೆ